ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನಾವು ಪ್ರಥಮ PUCಯಲ್ಲಿ ಒಂದು ಅಧ್ಯಾಯವನ್ನು ಅಂದರೆ ಮೊದಲನೇ ಅಧ್ಯಾಯವನ್ನು ವಿಶ್ಲೇಷಣೆ ಮಾಡಿದ್ವಿ. ಮೊದಲ ಅಧ್ಯಾಯದಲ್ಲಿ ಮುಖ್ಯವಾಗಿ ಅರ್ಥಶಾಸ್ತ್ರ ಅಂದರೆ ಏನು, ಅರ್ಥಶಾಸ್ತ್ರದ ಯಾಕೆ ಅಧ್ಯಯನ ಮಾಡಬೇಕು ಮತ್ತು ಆರ್ಥಿಕ ಚಟುವಟಿಕೆಗಳು ಯಾವುವು, ಹಾಗೆಯೇ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರಗಳ ವಿಶ್ಲೇಷಣೆಯನ್ನು ನಾವು ಮಾಡಿದ್ದೇವೆ. ಈಗ ಅದರ ಮುಂದುವರೆದ ಭಾಗ ಅಧ್ಯಾಯ 2. ಅಧ್ಯಾಯ 2ರಲ್ಲಿ ದತ್ತಾಂಶಗಳ ಸಂಗ್ರಹಣೆ. ಅಧ್ಯಾಯ 2 ದತ್ತಾಂಶಗಳ ಸಂಗ್ರಹಣೆ. ಈ ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಹಾಗಂದ್ರೆ ಏನು, ದತ್ತಾಂಶಗಳ ಸಂಗ್ರಹಣೆ ಅಂದ್ರೆ ಏನು? ಒಂದು ನಿರ್ದಿಷ್ಟ ಸಂಗತಿಯ ಬಗ್ಗೆ ವ್ಯವಸ್ಥಿತವಾಗಿ ಅಂಕಿಅಂಶಗಳನ್ನು ಸಂಗ್ರಹಿಸುವುದಕ್ಕೆ ದತ್ತಾಂಶಗಳ ಸಂಗ್ರಹಣೆ ಅಂತ ಹೇಳಿ ಕರಿತೀವಿ. ದತ್ತಾಂಶಗಳ ಸಂಗ್ರಹಣೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸಂಗತಿಯ ಬಗ್ಗೆ ವ್ಯವಸ್ಥಿತವಾಗಿ ಅಂಕಿಅಂಶಗಳನ್ನು ಸಂಗ್ರಹಿಸುವುದಕ್ಕೆ ಅಂತ ಕರಿತೀವಿ ದತ್ತಾಂಶಗಳ ಸಂಗ್ರಹಣೆ ಅಂತ ಹೇಳಿ ಕರಿತೀವಿ. ಈ ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ಯಾವ ವಿಷಯಗಳನ್ನು ಒಳಗೊಂಡಿದೆ, ಏನೇನು ಅಧ್ಯಯನ ಮಾಡ್ತೀವಿ? ಈ ಅಧ್ಯಾಯದಲ್ಲಿ ದತ್ತಾಂಶಗಳ ಸಂಗ್ರಹಣೆಯ ಮೂಲಗಳನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ. ಈ ಅಧ್ಯಾಯದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ವಿಷಯ ವಸ್ತುಗಳು ಏನು, ದತ್ತಾಂಶಗಳ ಸಂಗ್ರಹಣೆಯ ಮೂಲಗಳು ಮತ್ತು ಈ ದತ್ತಾಂಶಗಳನ್ನು ಹೇಗೆ ಸಂಗ್ರಹಿಸ್ತೀವಿ ಎಂಬ ವಿಶ್ಲೇಷಣೆಯನ್ನ ನಾವು ನೋಡ್ತೀವಿ. ಇಲ್ಲಿ ಈ ದತ್ತಾಂಶಗಳ ಸಂಗ್ರಹಣೆಯ ಮುಖ್ಯ ಉದ್ದೇಶ ಏನು, ಯಾಕೆ ನಾವು ಈ ದತ್ತಾಂಶಗಳನ್ನು ಅಥವಾ ಅಂಕಿಅಂಶಗಳನ್ನು ಸಂಗ್ರಹಿಸ್ತೀವಿ ಅಂತ ಹೇಳಿದ್ರೆ, ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಿಸಲ್ಪಟ್ಟಂತಹ ಮಾಹಿತಿಗಳನ್ನು ಒದಗಿಸುವ ಉದ್ದೇಶದಿಂದ ನಾವು ದತ್ತಾಂಶಗಳ ಸಂಗ್ರಹಣೆಯನ್ನು ಕೈಗೊಳ್ತೀವಿ. ದತ್ತಾಂಶಗಳ ಸಂಗ್ರಹಣೆಯನ್ನು ಯಾಕೆ ಕೈಗೊಳ್ತೀವಿ? ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಕುರಿತು ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಸಂಗ್ರಹಿಸುವುದೇ ದತ್ತಾಂಶಗಳ ಸಂಗ್ರಹಣೆಯ ಮುಖ್ಯ ಉದ್ದೇಶ ಆಗಿದೆ. ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ದತ್ತಾಂಶಗಳನ್ನು ಸಂಗ್ರಹಿಸ್ತೀವಿ. ಯಾಕೆ ಸಂಗ್ರಹಿಸ್ತೀವಿ? ಒಂದು ವಿಷಯದ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಒದಗಿಸಬೇಕು ಅಂತ ಹೇಳಿದ್ರೆ ಆ ಉದ್ದೇಶದಿಂದ ದತ್ತಾಂಶಗಳ ಸಂಗ್ರಹಣೆಯನ್ನ ಕೈಗೊಳ್ತೀವಿ. ಈಗ ನೋಡಿ, ಇಲ್ಲಿ ಕೆಲವು ಅರ್ಥಶಾಸ್ತ್ರದಲ್ಲಿ ಆ ಹೇಳಿಕೆಗಳು ಬರ್ತವೆ. ಏನು, ವಸ್ತುಗಳ ಬೆಲೆಗಳು ಹೆಚ್ಚಾದವು, ವಸ್ತುಗಳ ಬೆಲೆಗಳು ಹೆಚ್ಚಾದವು. ಹಾಗೆಯೇ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಯಿತು, ನಿರುದ್ಯೋಗ ಕಡಿಮೆ ಆಯಿತು, ಹೆಚ್ಚಾಯಿತು. ಹಾಗೆಯೇ ಉತ್ಪಾದನೆಯ ಪ್ರಮಾಣ ಹೆಚ್ಚಾಯಿತು. 1970-71ರಲ್ಲಿ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ 108 ದಶಲಕ್ಷ ಟನ್ಗಳಷ್ಟಿತ್ತು. ಹಾಗೆಯೇ ಅದರ ಉತ್ಪಾದನೆಯ ಪ್ರಮಾಣ 1990-91ರಲ್ಲಿ ಅದರ ಉತ್ಪಾದನೆಯ ಪ್ರಮಾಣ 176 ದಶಲಕ್ಷ ಟನ್ಗಳಿಗೆ ಹೆಚ್ಚಾಯಿತು. ಆನಂತರ 1998-99ರಲ್ಲಿ 195 ದಶಲಕ್ಷ ಟನ್ಗಳಿಗೆ ಹೆಚ್ಚಾಯಿತು. 2011-12ರಲ್ಲಿ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ 160 ದಶಲಕ್ಷ ಟನ್ಗಳಿಗೆ ಹೆಚ್ಚಾಯಿತು. ಈ ಎಲ್ಲ ವಿಷಯಗಳನ್ನು ನಾವು ನೋಡಿದಾಗ ಈ ಉತ್ಪಾದನೆ ಅಂತಕ್ಕಂಥದ್ದು ಎಲ್ಲ ವರ್ಷಗಳಲ್ಲೂ ಸ್ಥಿರವಾಗಿಲ್ಲ. ಉತ್ಪಾದನೆ ಏನಾಗಿದೆ, ಹೆಚ್ಚಾಗಿದೆ, ಮತ್ತೆ ಉತ್ಪಾದನೆ ಏನಾಗಿದೆ, ಕಡಿಮೆ ಆಗಿದೆ. ಕೆಲವು ವರ್ಷಗಳಲ್ಲಿ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಉತ್ಪಾದನೆ ಯಾಕೆ ಹೆಚ್ಚು ಕಡಿಮೆ ಆಗ್ತದೆ? ಉತ್ಪಾದನೆ ನಿರ್ದಿಷ್ಟವಾಗಿರೋದಿಲ್ಲ, ಅದು ಸ್ಥಿರವಾಗಿರೋದಿಲ್ಲ. ಹಾಗಾಗಿ ಅದು ಏನಾಗ್ತಾ ಇರುತ್ತೆ, ಉತ್ಪಾದನೆ ಅಂತಕ್ಕಂಥದ್ದು ಬದಲಾಗ್ತಾ ಇರ್ತದೆ. ಹೀಗೆ
ಬದಲಾಗುವಂತಹ ಸಂಗತಿಗಳನ್ನ ನಾವೆಂತ ಕರಿತೀವಿ? ಚಲಕಗಳು ಅಂತೇಳಿ ಕರಿತೀವಿ. ಈ ಚಲಕಗಳು ಅಂತ ಹೇಳಿದ್ರೆ ಒಂದು ಗೊತ್ತಾದ ಕಾಲಾವಧಿಯಲ್ಲಿ ಬದಲಾವಣೆಗೆ ಒಳಗಾಗುವಂತಹ ಸಂಗತಿಗಳನ್ನ ಚಲಕಗಳು ಅಂತ ಹೇಳಿ ಕರಿತೀವಿ. ಚಲಕಗಳು ಅಂತ ಹೇಳಿದ್ರೇನು? ಒಂದು ಗೊತ್ತಾದ ಕಾಲಾವಧಿಯಲ್ಲಿ ಬದಲಾವಣೆಗೆ ಒಳಗಾಗುವಂತಹ ಸಂಗತಿಗಳನ್ನ ಚಲಕಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಈಗ ಚಲಕಗಳು, ಉದಾಹರಣೆಗೆ ಆರ್ಥಿಕ ಚಲಕಗಳು ಅಂತ ಹೇಳಿದ್ರೆ ಬೆಲೆ ಏನಾಗ್ತಾ ಇರುತ್ತೆ? ಯಾವುದೋ ಒಂದು ವಸ್ತುವಿನ ಬೆಲೆ ಅದು ಬದಲಾಗ್ತಾ ಇರ್ತದೆ. ಉದಾಹರಣೆಗೆ ಆಹಾರ ಧಾನ್ಯಗಳ ಬೆಲೆಗಳು ಏನಾಗ್ತಾ ಇರ್ತವೆ? ಬದಲಾಗ್ತಾ ಇರ್ತವೆ, ಅಥವಾ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ. ಹಾಗೆಯೇ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಏನಾಗ್ತಾ ಇರ್ತದೆ? ದಿನಕ್ಕೆ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಹಾಗೆಯೇ ಒಂದು ವಸ್ತುವಿನ ಬೇಡಿಕೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಅಥವಾ ಉತ್ಪಾದನೆಯ ಪ್ರಮಾಣ ಏನಾಗ್ಬೋದು? ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಹಾಗೆಯೇ ಆದಾಯನೂ ಸಹ ಏನಾಗ್ಬೋದು? ಹೆಚ್ಚು ಕಡಿಮೆ ಆಗುತ್ತದೆ. ಉಳಿತಾಯದ ಪ್ರಮಾಣ ಸಹ ಹೆಚ್ಚು ಆಗುತ್ತೆ, ಕಡಿಮೆ ಆಗುತ್ತೆ. ಅಂದ್ರೆ ಸ್ಥಿರವಾಗಿರೋದಿಲ್ಲ. ಬೆಲೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು, ಪೂರೈಕೆ ಆಗಿರ್ಬೋದು, ಆದಾಯ ಆಗಿರ್ಬೋದು, ಉಳಿತಾಯ ಆಗಿರ್ಬೋದು, ಇವ್ಯಾವು ಸಹ ಸ್ಥಿರವಾಗಿರುವುದಿಲ್ಲ. ಅವುಗಳು ಬದಲಾವಣೆಗೆ ಒಳಗಾಗ್ತಾ ಇರ್ತವೆ. ಹಾಗಾಗಿ ಯಾವ ಸಂಗತಿಗಳು ಬದಲಾವಣೆಗೆ ಒಳಗಾಗ್ತವೋ ಅಂತಹ ಸಂಗತಿಗಳನ್ನ ನಾವೆಂತ ಕರಿತೀವಿ? ಚಲಕಗಳು ಅಂತ ಹೇಳಿ ಕರಿತೀವಿ. ಚಲಕಗಳು ಅಂದ್ರೆ ಬಹಳ ಇಂಪಾರ್ಟೆಂಟ್. ಒಂದು ಅಂಕದ ಪ್ರಶ್ನೆಗೆ ಇದರ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ. ಚಲಕಗಳು ಅಂದ್ರೆ ಏನು? ಚಲಕಗಳು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಬದಲಾವಣೆಗೆ ಒಳಗಾಗ್ತಕ್ಕಂತಹ ಸಂಗತಿಗಳನ್ನ ನಾವೆಂತ ಕರಿತೀವಿ? ಚಲಕಗಳು ಅಂತ ಹೇಳಿ ಕರಿತೀವಿ. ಇಷ್ಟು ಅರ್ಥಶಾಸ್ತ್ರದಲ್ಲಿ ದತ್ತಾಂಶಗಳ ಸಂಗ್ರಹಣೆಗೆ ಸಂಬಂಧಪಟ್ಟಂತಹ ಮಾಹಿತಿ. ದತ್ತಾಂಶಗಳ ಸಂಗ್ರಹಣೆಯ ಸಂಬಂಧಪಟ್ಟಂತಹ ಮಾಹಿತಿಗಳಲ್ಲಿ ನಾವು ದತ್ತಾಂಶಗಳ ಸಂಗ್ರಹಣೆ ಯಾಕೆ ಮಾಡಬೇಕು? ಒಂದು ನಿರ್ದಿಷ್ಟ ಸಮಸ್ಯೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಒದಗಿಸ್ತಾ ಇರೋದ್ರಿಂದ ನಾವು ಏನ್ ಮಾಡಬೇಕು? ದತ್ತಾಂಶಗಳ ಸಂಗ್ರಹಣೆಯನ್ನ ನಾವು ಕೈಗೊಳ್ತೀವಿ. ಹಾಗೆಯೇ ಈ ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಅನೇಕ ಮಾಹಿತಿಗಳು ಬರ್ತಾ ಇರ್ತವೆ. ಅಲ್ಲಿ ಏನಾಗಿರ್ತದೆ? ಅರ್ಥಶಾಸ್ತ್ರದಲ್ಲಿ ಅನೇಕ ಸಂಗತಿಗಳು ಬದಲಾಗ್ತಾ ಇರ್ತವೆ. ಆ ಬದಲಾಗ್ತಕ್ಕಂಥ ಸಂಗತಿಗಳನ್ನ ನಾವು ಚಲಕಗಳು ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಎರಡನೇ ಅಂಕ ದತ್ತಾಂಶಗಳ ಸಂಗ್ರಹಣೆಯ ಮೂಲಗಳು. ಹಾಗಾದ್ರೆ ನಾವು ದತ್ತಾಂಶಗಳ ಸಂಗ್ರಹಣೆಯನ್ನ ಕೈಗೊಳ್ಳಬೇಕಾದ್ರೆ ಅವು ಸಂಬಂಧಿಸಿದಂತಹ ಅಂಕಿಅಂಶಗಳು ಎಲ್ಲಿ ದೊರೀತಾ ಇರ್ತವೆ, ಎಲ್ಲಿ ಸಿಗ್ತಾ ಇರ್ತವೆ, ಅವುಗಳ ಮೂಲಗಳು ಯಾವುವು? ದತ್ತಾಂಶಗಳು ಅಥವಾ ಅಂಕಿಅಂಶಗಳು ಎಲ್ಲಿ ನಮಗೆ ದೊರೆಯುತ್ತವೆ, ಹೇಗೆ ಸಂಗ್ರಹಿಸಿಕೊಳ್ಬೇಕು ಅಂದಾಗ ನಮಗೇನು ಗೊತ್ತಾಗುತ್ತೆ? ದತ್ತಾಂಶಗಳ ಸಂಗ್ರಹಣೆಯ ಮೂಲಗಳಿಗೆ ನಾವು ಹೋಗಬೇಕಾಗುತ್ತೆ. ದತ್ತಾಂಶಗಳ ಸಂಗ್ರಹಣೆಯ ಮೂಲಗಳಲ್ಲಿ ಎರಡು ವಿಧಗಳಿವೆ. ಒಂದು ಪ್ರಾಥಮಿಕ ದತ್ತಾಂಶ, ಮತ್ತೊಂದು ಮಾಧ್ಯಮಿಕ ದತ್ತಾಂಶ. ಪ್ರಾಥಮಿಕ ದತ್ತಾಂಶ ಪ್ರೈಮರಿ ಡಾಟಾ ಅಂತ ಕರಿತೀವಿ. ಪ್ರೈಮರಿ ಡಾಟಾ. ಪ್ರಾಥಮಿಕ ದತ್ತಾಂಶ ಅಂತ ಹೇಳಿದ್ರೆ ಸಂಶೋಧಕ ಮೊದಲ ಬಾರಿಗೆ ತನ್ನ ಸ್ವಂತ ಉಪಯೋಗಕ್ಕಾಗಿ ಸಂಗ್ರಹಿಸಿದ ದತ್ತಾಂಶಗಳನ್ನು ಪ್ರಾಥಮಿಕ ದತ್ತಾಂಶಗಳು ಅಂತೇಳಿ ಕರಿತೀವಿ. ಪ್ರಾಥಮಿಕ ದತ್ತಾಂಶಗಳು ಅಂತ ಹೇಳಿದ್ರೆ ಸಂಶೋಧಕ ಮೊದಲ ಬಾರಿಗೆ ತನ್ನ ಸ್ವಂತ ಉಪಯೋಗಕ್ಕಾಗಿ ಸಂಗ್ರಹಿಸಿದ ದತ್ತಾಂಶಗಳನ್ನೇ ಪ್ರಾಥಮಿಕ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಈ ಪ್ರಾಥಮಿಕ ದತ್ತಾಂಶಗಳನ್ನ ಇನ್ನೊಂದು ಅರ್ಥದಲ್ಲಿ ಸಹ ಕರಿತೀವಿ. ಇವುಗಳನ್ನ ಪ್ರಥಮ ಬಾರಿಗೆ ಸಂಗ್ರಹಿಸಿದ ದತ್ತಾಂಶಗಳು. ಪ್ರಾಥಮಿಕ ದತ್ತಾಂಶಗಳು ದತ್ತಾಂಶಗಳು ಪ್ರಥಮ ಬಾರಿಗೆ ಸಂಗ್ರಹಿಸಿರ್ತಕ್ಕಂತಹ ದತ್ತಾಂಶಗಳು. ಅಂದ್ರೆ ಇದಕ್ಕಿಂತಲೂ ಮೊದಲನೇ ಯಾರು ಸಹ ಇಂಥ ದತ್ತಾಂಶಗಳನ್ನ ಸಂಗ್ರಹಿಸಿರುತ್ತಿಲ್ಲ. ಈ ದತ್ತಾಂಶಗಳನ್ನ ಸಂಶೋಧಕನೇ ತನ್ನ ಸ್ವಂತ ಉಪಯೋಗ, ತನ್ನ ಉದ್ದೇಶಕ್ಕಾಗಿ ಅದನ್ನ ಸಂಗ್ರಹಿಸಿಕೊಳ್ತಾ ಇರ್ತಾನೆ ಹೊರತು
ಇದು ಇದಕ್ಕಿಂತಲೂ ಅದೇ ಉದ್ದೇಶವನ್ನು ಹೊಂದಿರತಕ್ಕಂಥ ಇನ್ನೊಬ್ಬರು ಆ ದತ್ತಾಂಶಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಪ್ರಥಮ ಬಾರಿಗೆ ಸಂಗ್ರಹಿಸಿರ್ತಕ್ಕಂತಹ ದತ್ತಾಂಶ ಆಗಿದೆ. ಹಾಗೆಯೇ ಪ್ರಾಥಮಿಕ ದತ್ತಾಂಶಗಳು ಮೂಲ ಸ್ವರೂಪದಲ್ಲಿರ್ತವೆ. ಮೂಲ ಸ್ವರೂಪದಲ್ಲಿರ್ತವೆ. ಮೂಲ ಸ್ವರೂಪ ಅಂತ ಹೇಳಿದ್ರೆ ಅವುಗಳು ತಿದ್ದುಪಡಿ ಆಗಿರೋದಿಲ್ಲ. ಸಂಶೋಧಕ ಹೇಗೆ ಸಂಗ್ರಹಿಸಿರ್ತಾನೋ ಅದೇ ರೀತಿಯಾಗಿ ಸಂಗ್ರಹಗಳು ಬರ್ತಾ ಇರ್ತವೆ. ಇವುಗಳನ್ನ ಮೂಲ ಸ್ವರೂಪವನ್ನು ಹೊಂದಿರ್ತವೆ. ಮೂಲ ಸ್ವರೂಪ ಅಂತ ಹೇಳಿದ್ರೆ ಸಂಶೋಧಕ ಅದನ್ನ ಸಂಗ್ರಹಿಸ್ತಾನೆ. ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಹಾಗೆಯೇ ತನ್ನ ಉಪಯೋಗಕ್ಕೆ ಬಳಸ್ಕೊಳ್ತಾ ಇರ್ತಾರೆ. ಅವು ಹೇಗೆ ದೊರೀತವೋ ಹಾಗೇನೆ ಅವುಗಳನ್ನ ನೈಜ ದತ್ತಾಂಶಗಳನ್ನ ಕ್ರೋಢೀಕರಿಸಿಕೊಂಡಿರ್ತಾನೆ. ಇನ್ನ ಈ ಪ್ರಾಥಮಿಕ ದತ್ತಾಂಶಗಳಲ್ಲಿ ಏನು ಕಚ್ಚಾ ಸ್ವರೂಪವನ್ನ ಹೊಂದಿರ್ತವೆ. ಪ್ರಾಥಮಿಕ ದತ್ತಾಂಶಗಳು ಕಚ್ಚಾ ಸ್ವರೂಪವನ್ನ ಹೊಂದಿರ್ತವೆ. ಕಚ್ಚಾ ಸ್ವರೂಪ ಅಂತ ಹೇಳಿದ್ರೆ ಇದು ಏನು ಪರಿಷ್ಕರಣೆ ಆಗಿರುವುದು. ಪ್ರಾಥಮಿಕ ದತ್ತಾಂಶಗಳು ಪರಿಷ್ಕರಣೆ ಆಗಿರುವುದಿಲ್ಲ. ಅವುಗಳನ್ನ ಹೇಗೆ ಸಂಗ್ರಹಿಸ್ತೀವೋ ಹಾಗೆಯೇ ನಾವು ನೋಡ್ತಿರ್ತೀವಿ. ಹಾಗೆಯೇ ಪ್ರಾಥಮಿಕ ದತ್ತಾಂಶಗಳು ಏನು ಸಂಶೋಧಕ ನೇರವಾಗಿ ಸಂಗ್ರಹಿಸುತ್ತಾನೆ. ಪ್ರತಿವಾದಿಯಿಂದ ನೇರವಾಗಿ ಸಂಗ್ರಹಿಸುತ್ತಾನೆ. ಪ್ರಾಥಮಿಕ ದತ್ತಾಂಶಗಳನ್ನ ಯಾರೋ ಇನ್ನೊಬ್ಬರನ್ನು ಕಳಿಸಿ ಸಂಗ್ರಹಿಸೋದಿಲ್ಲ. ಅಲ್ಲೇನಾಗಿರ್ತದೆ, ಸಂಶೋಧಕನೇ ನೇರವಾಗಿ ಮಾಹಿತಿಗಳನ್ನ ಸಂಗ್ರಹಿಸುತ್ತಾ ಇರ್ತಾನೆ. ಈಗ ಉದಾಹರಣೆಗೆ ಒಂದು ಶಾಲೆಯಲ್ಲಿ ಅಥವಾ ಒಂದು ಕಾಲೇಜಿನಲ್ಲಿ ಒಬ್ಬ ಜನಪ್ರಿಯ ಸಿನಿ ತಾರೆಯರು ಯಾರು ಅನ್ನೋ ಒಂದು ಪ್ರಶ್ನೆಗೆ ಮಾಹಿತಿಗಳನ್ನು ಸಂಗ್ರಹಿಸುತ್ತಾರೆ. ಒಂದು ಉದಾಹರಣೆ, ಈ ಒಂದು ಕಾಲೇಜಿನಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಸಿನಿಮಾ ತಾರೆ ಯಾರು ಅನ್ನೋದನ್ನ ಗುರುತಿಸಬೇಕು. ಹಾಗೆ ಗುರುತಿಸಬೇಕಾದಾಗ ಇದನ್ನ ಬೇರೆ ಯಾರು ಸಂಗ್ರಹಿಸಬೇಕು. ಇದು ಈ ದತ್ತಾಂಶಗಳು ಏನು ಈ ಕಾಲೇಜಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳು ಮತ್ತು ಈ ವರ್ಷದಲ್ಲಿ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳು ಆಗಿರುತ್ತವೆ. ಹಾಗಾಗಿ ಇಲ್ಲಿ ಈ ತಾರೆಯರು ಯಾರು ಅನ್ನೋದನ್ನ ನಾವು ಸಂಗ್ರಹಿಸಬೇಕಾದ್ರೆ ಆ ದತ್ತಾಂಶಗಳು ನಾವೇ ಹೋಗಿ ಸಂಶೋಧನೆ ಮಾಡಿ ಅಂಕಿಅಂಶಗಳನ್ನ ಸಂಗ್ರಹಿಸಿಕೊಂಡ್ರೆ ಅಂತಹ ದತ್ತಾಂಶಗಳನ್ನ ಏನಂತ ಕರಿತೀವಿ, ಪ್ರಾಥಮಿಕ ದತ್ತಾಂಶಗಳು ಅಂತೇಳಿ ಕರಿತೀವಿ. ಈ ಪ್ರಾಥಮಿಕ ದತ್ತಾಂಶಗಳಲ್ಲಿ ಕೆಲವೊಂದು ಒಳ್ಳೆಯ ಅಂಶಗಳು ಸಾಕಣೆ. ಏನು ಅಂತಹ ಒಳ್ಳೆಯ ಅಂಶಗಳು ಅಂತ ಹೇಳಿದ್ರೆ, ಒಂದು ಹೆಚ್ಚು ನಂಬಿಕೆಗೆ ಅರ್ಹವಾಗಿದೆ, ವಿಶ್ವಾಸಾರ್ಹತೆಯನ್ನು ಹೊಂದಿರ್ತವೆ. ನಾವೇ ಸಂಗ್ರಹಿಸಿರ್ತಕ್ಕಂಥ ಅಂದ್ರೆ ಸಂಶೋಧಕನೇ ಸಂಗ್ರಹಿಸಿರ್ತಕ್ಕಂತಹ ದತ್ತಾಂಶಗಳು ಆಗಿರೋದ್ರಿಂದ ಆ ದತ್ತಾಂಶಗಳ ಮೇಲೆ ಸಂಶೋಧಕರಿಗೆ ಹೆಚ್ಚಿನ ನಂಬಿಕೆ ಇರ್ತದೆ, ವಿಶ್ವಾಸಾರ್ಹತೆಯನ್ನು ಸಹ ಹೊಂದಿರ್ತವೆ. ಹಾಗಾಗಿ ಈ ಪ್ರಾಥಮಿಕ ದತ್ತಾಂಶಗಳು ಹೆಚ್ಚು ವಿಶ್ವಾಸಾರ್ಹತೆಯನ್ನ ಹೊಂದಿರ್ತವೆ. ಆನಂತರ ಇದರ ಡಿಮೆರಿಟ್ಸ್ ಅಥವಾ ಅವಗುಣ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಈ ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸಬೇಕಾದ್ರೆ ದುಬಾರಿ ವೆಚ್ಚದಾಗುತ್ತೆ, ಹೆಚ್ಚು ಹಣವನ್ನು ಖರ್ಚಾಗುತ್ತೆ. ಯಾಕೆಂತ ಹೇಳಿದ್ರೆ ಸಂಶೋಧಕರೇ ನೇರವಾಗಿ ಹೋಗಿ ಮಾಹಿತಿಗಳನ್ನು ಸಂಗ್ರಹಿಸ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ, ಹೆಚ್ಚು ಹಣ ಅಂತಕ್ಕಂಥದ್ದು ವೆಚ್ಚ ಆಗುತ್ತೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಏನು, ಸುದೀರ್ಘ ಸಮಯ ತೆಗೆದುಕೊಳ್ತದೆ. ಸುದೀರ್ಘ ಸಮಯ ಅಂದರೆ ಮಾಹಿತಿಗಳನ್ನು ಸಂಗ್ರಹಿಸಬೇಕಾದ್ರೆ ಸುದೀರ್ಘವಾಗಿರ್ತಕ್ಕಂತಹ ಸಮಯ ಬೇಕಾಗುತ್ತೆ. ನಮಗೆ ತಕ್ಷಣಕ್ಕೆ ಮಾಹಿತಿಗಳು ತಗೊಂಡು ಅವುಗಳ ಸ್ವಂತ ಅನುಭವಕ್ಕೆ ಸ್ವಂತ ಉಪಯೋಗಕ್ಕೆ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವುಗಳನ್ನ ಸಂಗ್ರಹಿಸಬೇಕು ಅಂತ ಹೇಳಿದ್ರೆ 1 ದಿವಸ 2 ದಿವಸ ಹೀಗೆ ಅನೇಕ ಸಮಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆನಂತರ ಇನ್ನು ಮೂರನೇದಾಗಿರ್ತಕ್ಕಂಥದ್ದು, ಇದು ಹೆಚ್ಚು ಶ್ರಮದಾಯಕ. ಪ್ರಾಥಮಿಕ ದತ್ತಾಂಶಗಳನ್ನು ಸಂಗ್ರಹಿಸುವುದು ಹೆಚ್ಚು ಶ್ರಮದಾಯಕ. ಶ್ರಮ ಹಾಕಬೇಕಾಗುತ್ತೆ, ಕೆಲಸ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಸಂಗ್ರಹಿಸಿದಂತಹ ದತ್ತಾಂಶಗಳನ್ನ ನಾವೇನ್ ಮಾಡಬೇಕಾಗುತ್ತೆ, ಪರಿಷ್ಕರಣೆ ಮಾಡಬೇಕಾಗುತ್ತೆ. ಕೆಲವೊಂದು ದತ್ತಾಂಶಗಳು ಏನಾಗಿರ್ಬೋದು, ತಪ್ಪುಗಳು ಬರ್ಬೋದು, ಕೆಲವೊಂದು ಲೋಪದೋಷಗಳು ಕಂಡು ಬರ್ಬೋದು. ಅಂತಹ ಲೋಪದೋಷಗಳನ್ನ ಸರಿಪಡಿಸಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕಾಗುತ್ತೆ, ಆ ದತ್ತಾಂಶಗಳನ್ನ ಪರಿಷ್ಕರಣೆ ಮಾಡಬೇಕಾಗುತ್ತೆ.
ಬೇಕಾಗುತ್ತೆ. ಪರಿಷ್ಕರಣೆ ಮಾಡಬೇಕು ಅಂದಾಗ ಏನು ಅವುಗಳ ಶ್ರಮ ಅಂತಕ್ಕಂಥದ್ದು ಬೇಕಾಗ್ತದೆ. ಹಾಗಾಗಿ ಪ್ರಾಥಮಿಕ ದತ್ತಾಂಶದಿಂದ ನಾವು ಮಾಹಿತಿಗಳನ್ನು ಸಂಗ್ರಹಿಸಬಹುದು, ಅಂದರೆ ದತ್ತಾಂಶಗಳ ಸಂಗ್ರಹಣೆ ಮಾಡಬಹುದು. ದತ್ತಾಂಶಗಳ ಸಂಗ್ರಹಣೆಯ ಮೂಲದಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಪ್ರಾಥಮಿಕ ದತ್ತಾಂಶ. ಪ್ರಾಥಮಿಕ ದತ್ತಾಂಶ ಅಂತ ಹೇಳಿದ್ರೆ ಸಂಶೋಧಕ ಮೊದಲ ಬಾರಿಗೆ ಸಂಗ್ರಹಿಸಿರ್ತಕ್ಕಂತಹ ದತ್ತಾಂಶಗಳನ್ನು ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. ಇವುಗಳು ಕಚ್ಚಾ ರೂಪದಲ್ಲಿವೆ, ಇವುಗಳು ಮೂಲ ಸ್ವರೂಪದಲ್ಲಿ ಕಂಡುಬರುತ್ತವೆ. ಹಾಗೆಯೇ ಇವುಗಳು ಪ್ರಥಮ ಬಾರಿಗೆ ಸಂಗ್ರಹಿಸಲಾಗುತ್ತದೆ, ಸಂಶೋಧಕನೇ ನೇರವಾಗಿ ಸಂಗ್ರಹಿಸುತ್ತಾನೆ. ಇದರ ಗುಣಗಳೇನಪ್ಪ ಅಂತ ಹೇಳಿದ್ರೆ ಹೆಚ್ಚು ವಿಶ್ವಾಸಾರ್ಹತೆ ಹೊಂದಿದೆ, ಇದು ನಂಬಿಕೆಗೆ ಅರ್ಹವಾಗಿದೆ. ಇದರ ಅವಗುಣ ಅಂತ ಹೇಳಿದ್ರೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ, ಹೆಚ್ಚು ಶ್ರಮ ತೆಗೆದುಕೊಳ್ಳುತ್ತೆ, ಹೆಚ್ಚು ಹಣ ಖರ್ಚಾಗುತ್ತದೆ. ಈ ಮೂರು ಅವಗುಣಗಳನ್ನ ಪ್ರಾಥಮಿಕ ದತ್ತಾಂಶಗಳು ಹೊಂದಿರುತ್ತವೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಮಾಧ್ಯಮಿಕ ದತ್ತಾಂಶ. ಮಾಧ್ಯಮಿಕ ದತ್ತಾಂಶ ಅಂತ ಹೇಳಿದ್ರೆ ಈಗಾಗಲೇ ಸಂಗ್ರಹಿಸಿರ್ತಕ್ಕಂತಹ ದತ್ತಾಂಶಗಳನ್ನ ಸಂಕಲನ ಮಾಡಿಕೊಂಡರೆ ಅಂತಹ ದತ್ತಾಂಶಗಳನ್ನ ಮಾಧ್ಯಮಿಕ ದತ್ತಾಂಶಗಳು ಅಂತೇಳಿ ಕರಿತೀವಿ. ಮಾಧ್ಯಮಿಕ ದತ್ತಾಂಶಗಳು ಅಂತ ಹೇಳಿದ್ರೆ ಈಗಾಗಲೇ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಸಂಕಲನ ಮಾಡಿಕೊಂಡ್ರೆ, ನನ್ನ ಸ್ವಂತ ಉಪಯೋಗಕ್ಕೆ ಉಪಯೋಗಿಸಿಕೊಂಡ್ರೆ ಅಂತಹ ದತ್ತಾಂಶಗಳನ್ನ ಮಾಧ್ಯಮಿಕ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಮಾಧ್ಯಮಿಕ ದತ್ತಾಂಶ ಅಂದ್ರೆ ಬೇರೆಯವರು ಯಾರೋ ಈಗಾಗಲೇ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶ, ಬೇರೆಯವರು ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳು. ಆ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ನಾವು ಬಳಸ್ಕೊಂಡ್ರೆ ಅಂತಹ ದತ್ತಾಂಶಗಳನ್ನ ಕರಿತೀವಿ ಮಾಧ್ಯಮಿಕ ದತ್ತಾಂಶಗಳು ಅಂತೇಳಿ ಕರಿತೀವಿ. ಮಾಧ್ಯಮಿಕ ದತ್ತಾಂಶಗಳು ಇವುಗಳು ಬೇರೆಯವರು ಸಂಗ್ರಹಿಸಿರ್ತಾರೆ, ನಾವು ಅವುಗಳನ್ನು ಉಪಯೋಗಿಸ್ಕೊಳ್ತಾ ಇರ್ತೀವಿ. ಈ ಉದಾಹರಣೆಗಳಲ್ಲಿ ನಿಮಗೆ ಒಂದು ಜನಸಂಖ್ಯೆಗೆ ಸಂಬಂಧಿಸಿದಂತೆ ಒಂದು ಪ್ರಬಂಧ ಬರೆಯಿರಿ ಅಂತ ಹೇಳ್ತೀವಿ. ಈಗ ನೀವು ಆ ಪ್ರಬಂಧವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡುವಾಗ ಭಾರತದ ಜನಸಂಖ್ಯೆ ಎಷ್ಟು ಅನ್ನೋ ಪ್ರಶ್ನೆ ಮಾಡ್ತಾರೆ, ಹೌದಾ? ಆ ಪ್ರಬಂಧಕ್ಕೆ ನೀವು ಅಂಕಿಅಂಶಗಳನ್ನು ಕೊಡಬೇಕು. ನೀವು ಬರಿಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಭಾರತದ ಜನಸಂಖ್ಯೆ ಎಷ್ಟಿದೆಯಪ್ಪ? 121 ಕೋಟಿ ಜನಸಂಖ್ಯೆ 2011ರಲ್ಲಿ ಎಷ್ಟಿತ್ತು? 121 ಕೋಟಿ. ಹಾಗೆಯೇ ಈ ದತ್ತಾಂಶ ಎಲ್ಲಿಂದ ದೊರೆಯುತ್ತದೆ ನಿಮಗೆ? ಈ ದತ್ತಾಂಶ ಎಲ್ಲಿಂದ ದೊರೆಯುತ್ತದೆ ಅಂತ ಹೇಳಿದ್ರೆ ಈಗಾಗಲೇ ಯಾರು ಸಂಗ್ರಹಿಸಿರ್ತಾರೆ, ಯಾರು ಭಾರತದ ಜನಸಂಖ್ಯಾ ವರದಿಯಲ್ಲಿ ಬಂದಿದೆ, ಜನಗಣತಾ ವರದಿ, ಭಾರತದ ಸರ್ಕಾರದ ಜನಗಣತಾ ವರದಿ ಬರುತ್ತೆ. ಆ ವರದಿಯನ್ನು ಅಧ್ಯಯನ ಮಾಡಿದ್ವಿ. ಆ ವರದಿಯಲ್ಲಿ ಬಂದಿರತಕ್ಕಂಥ ಅಂಕಿಅಂಶಗಳನ್ನು ನಾವು ಪ್ರಬಂಧ ಬರೀತೀವಿ. ಅಂದ್ರೆ ಈ ದತ್ತಾಂಶಗಳನ್ನು ಸಂಗ್ರಹಿಸಿದ ಯಾರು? ಮೊದಲ ಬಾರಿಗೆ ಭಾರತೀಯ ಜನಗಣತಿಯವರು. ಆ ನಂತರ ಬಳಸ್ಕೊಂಡದ್ದು ನಾವು. ಹಾಗಾಗಿ ಅಂತಹ ದತ್ತಾಂಶಗಳನ್ನು ಏನಂತ ಕರಿತೀವಿ? ಮಾಧ್ಯಮಿಕ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಈ ಮಾಧ್ಯಮಿಕ ದತ್ತಾಂಶಗಳು ಪ್ರಕಟಿತ ರೂಪದಲ್ಲಿರುತ್ತವೆ. ಸಾಮಾನ್ಯವಾಗಿ ಅವು ಪ್ರಕಟ ಆಗ್ತಾ ಇರ್ತವೆ. ಉದಾಹರಣೆಗೆ ಸರ್ಕಾರದ ವರದಿಗಳು, ಸಕ್ಷಮ ಪ್ರಾಧಿಕಾರಗಳು ಏನು ಅನೇಕ ಪ್ರಕಟಣೆಗಳನ್ನು ಕೊಡ್ತಾ ಇರ್ತವೆ. ಹಾಗೆಯೇ ನಿಯತಕಾಲಿಕೆಗಳು ಆಗಿಂದಾಗೆ ಬರ್ತಕ್ಕಂಥ ಪತ್ರಿಕೆಗಳು, ದಿನಪತ್ರಿಕೆಗಳು, ಹಾಗೆಯೇ ಸಂಶೋಧನಾ ವರದಿಗಳು, ಅನೇಕ ತಜ್ಞರು ಮಂಡಿಸಿರ್ತಕ್ಕಂಥ ಪ್ರಬಂಧಗಳು, ಪುಸ್ತಕಗಳು, ಅರ್ಥಶಾಸ್ತ್ರಜ್ಞರು ಬರೆದಿರ್ತಕ್ಕಂಥ ಪುಸ್ತಕಗಳು, ಇವೆಲ್ಲವೂ ಸಹ ಆ ಪುಸ್ತಕಗಳನ್ನು ಅಧ್ಯಯನ ಮಾಡಿಕೊಂಡು ನಾವು ಅಂತಹ ದತ್ತಾಂಶಗಳನ್ನ ಸಂಕಲನ ಮಾಡಿಕೊಂಡರೆ ಅವುಗಳನ್ನು ಕರಿತೀವಿ ಮಾಧ್ಯಮಿಕ ದತ್ತಾಂಶಗಳು. ಮಾಧ್ಯಮಿಕ ದತ್ತಾಂಶಗಳು ಹೇಳಿದ್ರೆ ಇತರರು ಈಗಾಗಲೇ ಸಂಗ್ರಹಿಸಿರ್ತಕ್ಕಂತಹ ದತ್ತಾಂಶಗಳನ್ನ ಸಂಸ್ಕರಿಸಿ ಸಂಕಲನ ಮಾಡಿಕೊಂಡರೆ ಅಥವಾ ಬಳಸಿಕೊಂಡರೆ ಅಂತಹ ದತ್ತಾಂಶಗಳನ್ನ ಮಾಧ್ಯಮಿಕ ದತ್ತಾಂಶಗಳು ಅಂತೇಳಿ ಕರೀತಾರೆ. ಇದರ
ಈ ಮಾಧ್ಯಮಿಕ ದತ್ತಾಂಶಗಳ ಗುಣ ಏನಪ್ಪ, ಇದರ ಒಳ್ಳೆಯ ಅಂಶಗಳೇನು, ಈ ಥರದ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಾಗುವಂತಹ ಅನುಕೂಲ ಏನು ಅಂತ ಹೇಳಿದ್ರೆ ಏನು, ಒಂದನೇದಾಗಿರ್ತಕ್ಕಂಥದ್ದು ಇದು ಅಲ್ಪ ವೆಚ್ಚದ್ದಾಗಿರ್ತದೆ. ಮಾಧ್ಯಮಿಕ ದತ್ತಾಂಶಗಳು ಅಲ್ಪ ವೆಚ್ಚದ್ದಾಗಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಪ್ರಕಟಿಸಿದ್ದಾರೆ, ಪುಸ್ತಕದಲ್ಲಿದ್ದಾವೆ ಅಥವಾ ನಿಯತಕಾಲಿಕೆಗಳಿರ್ತವೆ, ದಿನಪತ್ರಿಕೆಗಳಿರ್ತವೆ. ಅದನ್ನು ನೋಡಿ ನಾವು ನಮ್ಮ ಸಂಶೋಧನಾ ಪ್ರಬಂಧಕ್ಕೆ ಅವುಗಳಿಂದ ಬಳಸ್ಕೊಳ್ತಾ ಹೋಗ್ತೀವಿ ಇಂತಹ ದತ್ತಾಂಶ. ಹಾಗಾಗಿ ಅಲ್ಲಿ ಹೆಚ್ಚು ಹಣ ಅಂತಕ್ಕಂಥದ್ದು ಖರ್ಚಾಗೋದು, ವೆಚ್ಚ ಆಗೋದು. ನಂತರ ಸಮಯ ಏನಾಗುತ್ತೆ, ಎರಡನೇದಾಗಿರ್ತಕ್ಕಂಥದ್ದು ಸಮಯ ಉಳಿತಾಯ ಆಗುತ್ತೆ. ಯಾವುದಕ್ಕೆ ಹೋಲಿಕೆ ಮಾಡಿದರೆ, ಪ್ರಾಥಮಿಕ ದತ್ತಾಂಶಕ್ಕೆ ಹೋಲಿಕೆ ಮಾಡಿದ್ರೆ ಏನಾಗುತ್ತೆ, ಸಮಯ ಏನಾಗ್ತದೆ, ಉಳಿತಾಯ ಆಗುತ್ತೆ. ಹಾಗೆಯೇ ಹೆಚ್ಚು ಶ್ರಮ ಅಲ್ಲ ಇದು. ಈ ಥರದ ದತ್ತಾಂಶಗಳ ಸಂಗ್ರಹಣೆ ನಮಗೆ ಹೆಚ್ಚು ಶ್ರಮವನ್ನು ಉಂಟು ಮಾಡುತ್ತದೆ. ಯಾಕೆಂದರೆ ಅವು ಈಗಾಗಲೇ ಈ ಮಾಧ್ಯಮಿಕ ದತ್ತಾಂಶಗಳು ಪರಿಷ್ಕರಣೆಗೆ ಒಳಗಾಗಿರ್ತವೆ. ಅದು ಬಹುತೇಕ ಖಚಿತ ಮಾಹಿತಿಯನ್ನು ಹೊಂದಿರ್ತವೆ. ಹಾಗಾಗಿ ಅವುಗಳು ಹೆಚ್ಚು ಶ್ರಮ ಇಲ್ಲದೇ ಅಂತಹ ದತ್ತಾಂಶಗಳನ್ನು ನಾವು ಸಂಗ್ರಹಣೆ ಮಾಡ್ಕೊಳ್ತೀವಿ. ಹಾಗೆಯೇ ಈ ದತ್ತಾಂಶಗಳು, ಮಾಧ್ಯಮಿಕ ದತ್ತಾಂಶಗಳು ಏನಾಗಿರ್ತವೆ, ಇವುಗಳ ಒಂದು ಅವಗುಣಗಳೇನಪ್ಪ ಅಂತ ಹೇಳಿದ್ರೆ, ಅವಗುಣ ಅಂತ ಹೇಳಿದ್ರೆ ಇದು ಹೆಚ್ಚು ವಿಶ್ವಾಸಾರ್ಹತೆಯನ್ನು ಹೊಂದಿರೋದಿಲ್ಲ. ಅಂದರೆ ಪ್ರಾಥಮಿಕ ದತ್ತಾಂಶಗಳಿಗೆ ಹೋಲಿಸಿಕೊಂಡಾಗ ಈ ಮಾಧ್ಯಮಿಕ ದತ್ತಾಂಶಗಳು ಹೆಚ್ಚು ವಿಶ್ವಾಸಾರ್ಹತೆಯನ್ನು ಹೊಂದಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಅನೇಕ ತಪ್ಪುಗಳು ನುಸುಳಿರ್ಬೋದು. ಯಾವುದೋ ಹಂತದಲ್ಲಿ ತಪ್ಪುಗಳು ನುಸುಳಿರ್ಬೋದು. ಯಾಕೆಂತ ಹೇಳಿದ್ರೆ ಒಬ್ಬರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಇನ್ನೊಬ್ರು ಏನ್ ಮಾಡ್ತಾ ಇರ್ತಾರೆ, ಅದನ್ನ ನಕಲು ಮಾಡ್ತಾ ಇರ್ತಾರೆ. ಒಬ್ರು ಬರೆದಿರ್ತಕ್ಕಂಥ ಏನು ಸಂಶೋಧನಾ ವರದಿಗಳು ಇನ್ನೊಬ್ರು ನಕಲು ಮಾಡಿ ಅದನ್ನ ಏನಂತ ಕರಿತೀವಿ, ಸಂಕಲನ ಮಾಡ್ಕೊಂಡಾಗ ಹಾಗೆ ಏನಾಗ್ತದೆ, ಅನೇಕ ತಪ್ಪುಗಳು ನುಸುಳಬಹುದು. ಈ ಒಂದು ಮಾಧ್ಯಮಿಕ ದತ್ತಾಂಶಗಳಲ್ಲಿ ಅಂತಹ ತಪ್ಪುಗಳು ಸಹ ಕಂಡು ಬರುತ್ತವೆ. ಹಾಗೇನೆ ಬೇಕೆಂದ ಸ್ವರೂಪದಲ್ಲಿ ಸಿಗೋದಿಲ್ಲ. ಮಾಧ್ಯಮಿಕ ದತ್ತಾಂಶಗಳು ಬೇಕೆಂದ ಸ್ವರೂಪದಲ್ಲಿ ಸಿಕ್ಕೋದಿಲ್ಲ. ಇದು ಮತ್ತೊಂದು ಮುಖ್ಯವಾಗಿರತಕ್ಕಂತಹ ಸಂಗತಿ. ನಂತರ ಮಾಧ್ಯಮಿಕ ದತ್ತಾಂಶಗಳಲ್ಲಿ ಕಂಡುಬರತಕ್ಕಂತಹ ಮತ್ತೊಂದು ಮುಖ್ಯ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಇವು ಏನು ನಂಬಿಕೆಗೆ ಹೆಚ್ಚು ಅರ್ಹತೆಯನ್ನು ಹೊಂದಿವೆ. ಇಷ್ಟು ಮಾಧ್ಯಮಿಕ ದತ್ತಾಂಶಗಳ ಗುಣ ಮತ್ತು ಅವಗುಣಗಳು. ಇಲ್ಲಿ ಪ್ರಾಥಮಿಕ ದತ್ತಾಂಶಗಳು ಅಂದ್ರೆ ಏನು ಅಂತ ತಿಳ್ಕೊಂಡಿವಿ, ಅದರ ಅರ್ಥ ತಿಳ್ಕೊಂಡಿದ್ದೀವಿ, ಹಾಗೇನೆ ಅದರ ಒಳ್ಳೆಯ ಅಂಶಗಳು ಏನು ಅಂತ ತಿಳ್ಕೊಂಡಿದ್ದೀವಿ, ಹಾಗೇನೆ ಅದರ ಕೆಟ್ಟ ಅಂಶಗಳೇನು ಅಂತ ತಿಳ್ಕೊಂಡಿದ್ದೀವಿ. ಹಾಗೇನೆ ಮಾಧ್ಯಮಿಕ ದತ್ತಾಂಶಗಳು ಸಹ ಅದರ ಅರ್ಥ, ಅದರ ಗುಣಗಳು, ಅದರ ಅವಗುಣಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಇದ್ರ ಮೇಲೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದು. ದತ್ತಾಂಶಗಳ ಸಂಗ್ರಹಣೆಯ ಮೂಲಗಳನ್ನು ಬರೆಯಿರಿ ಅಂತೇಳಿ 2 ಅಂಕದ ಪ್ರಶ್ನೆಗೆ ಇದನ್ನ ಕೇಳ್ತಾರೆ. ಒಂದು ಪ್ರಾಥಮಿಕ ದತ್ತಾಂಶ, ಮತ್ತೊಂದು ಮಾಧ್ಯಮಿಕ ದತ್ತಾಂಶ. ಅದನ್ನೇ ಏನು ಪ್ರಾಥಮಿಕ ದತ್ತಾಂಶಕ್ಕೂ ಮಾಧ್ಯಮಿಕ ದತ್ತಾಂಶಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳ್ತಾರೆ. ಅವಾಗ ವ್ಯತ್ಯಾಸ ಬರೀಬೇಕಾದ್ರೆ ಏನು, ಪ್ರಾಥಮಿಕ ದತ್ತಾಂಶ ಅಂದ್ರೆ ಏನು, ಸಂಶೋಧಕನು ಮೊದಲ ಬಾರಿಗೆ ತನ್ನ ಸ್ವಂತ ಉಪಯೋಗಕ್ಕೆ ಬಳಸಿಕೊಂಡ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. ಮಾಧ್ಯಮಿಕ ದತ್ತಾಂಶಗಳು ಅಂತ ಹೇಳಿದ್ರೆ ಈಗಾಗಲೇ ಇತರರು ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಸಂಕಲನ ಮಾಡಿಕೊಂಡರೆ ಅವುಗಳನ್ನ ಮಾಧ್ಯಮಿಕ ದತ್ತಾಂಶಗಳು ಅಂತ ಕರೀತಾರೆ. ಇನ್ನು ಪ್ರಾಥಮಿಕ ದತ್ತಾಂಶಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳು. ಉದಾಹರಣೆಗೆ ಒಂದು ಕಾಲೇಜಿನಲ್ಲಿ ಏನು ಸಿನಿ ನಟರ ಬಗ್ಗೆ, ಜನಪ್ರಿಯತೆಯ ಬಗ್ಗೆ ನಾವು ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶ. ಇನ್ನು ಮಾಧ್ಯಮಿಕ ದತ್ತಾಂಶಗಳು ಉದಾಹರಣೆ ಕೇಳಿದ್ರೆ ಪ್ರಕಟಿತ ರೂಪಗಳಲ್ಲಿ ಸರ್ಕಾರದ ಪ್ರಕಟಿತ ಪ್ರಕಟಣೆಗಳು, ಸರ್ಕಾರದ ವರದಿಯ ಪ್ರಕಟಣೆಗಳನ್ನ ನಾವು ಏನು ಮಾಧ್ಯಮಿಕ ದತ್ತಾಂಶಗಳು ಅಂತೇಳಿ ಕರೀತೇವೆ. ಇಷ್ಟು
ದತ್ತಾಂಶಗಳ ಸಂಗ್ರಹಣೆಯ ಮೂಲಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದರ ಗುಣಗಳು, ಅವಗುಣಗಳನ್ನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದಿನ ಪರಿಕಲ್ಪನೆ ದತ್ತಾಂಶವನ್ನು ಹೇಗೆ ಸಂಗ್ರಹಣೆ ಮಾಡುತ್ತೇವೆ. ದತ್ತಾಂಶವನ್ನು ಹೇಗೆ ಸಂಗ್ರಹಣೆ ಮಾಡುತ್ತೇವೆ. ನಾವು ದತ್ತಾಂಶಗಳ ಮೂಲಗಳನ್ನು ತಿಳ್ಕೊಂಡ್ವಿ. ಹಾಗಾದರೆ ದತ್ತಾಂಶಗಳ ಹೇಗೆ ಸಂಗ್ರಹಿಸುವುದು ನೋಡಿ. ಇಲ್ಲೊಂದು ನಿಮ್ಮ ಪಠ್ಯಪುಸ್ತಕದಲ್ಲಿ 2 ವಿಷಯಗಳನ್ನು ಹೇಳಿದ್ದಾರೆ. ಒಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ಸರಕಿನ ಉತ್ಪಾದನೆ, ಯಾವ ಸರಕನ್ನು ಉತ್ಪಾದನೆ ಮಾಡ್ತೀವಿ. ಈಗ ನಾವು ಎಲ್ಲ ಸರಕನ್ನು ಉತ್ಪಾದನೆ ಮಾಡ್ತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು, ಒಂದು ರಾಜಕೀಯ ಪಕ್ಷ ಒಂದು ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿಯನ್ನು ಹಾಕ್ತೀವಿ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ. ಹೇಗೆ ಆಯ್ಕೆ ಮಾಡ್ತಾರೆ? 2 ಉದಾಹರಣೆಯನ್ನು ಕೊಡ್ತಾರೆ. ಒಂದು ಸರಕಿನ ಉತ್ಪಾದನೆ, ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು. ಎರಡನೇದು, ಒಂದು ರಾಜಕೀಯ ಪಕ್ಷ ಒಂದು ಕ್ಷೇತ್ರದ ಅಭ್ಯರ್ಥಿಯನ್ನು ಯಾರನ್ನ ಆಯ್ಕೆ ಮಾಡಬೇಕು. ಈ ಆಯ್ಕೆ ಮಾಡಬೇಕಾದ್ರೆ ಏನ್ ಮಾಡ್ತೀವಿ? ಸಮೀಕ್ಷೆಗಳನ್ನು ಕೈಗೊಳ್ಳುವುದು. ಉದಾಹರಣೆಗೆ, ಒಂದು ಸರಕಿನ ಉತ್ಪಾದನೆ, ಯಾವ ಸರಕಿನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಆ ಸರಕಿನ ಬೆಲೆ ಹೇಗಿರಬೇಕು, ಸರಕಿನ ಗುಣಮಟ್ಟ ಹೇಗಿರಬೇಕು, ಸರಕಿನ ಉಪಯೋಗ ಯಾವುದು, ಇದ್ರ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ? ಅಂಕಿಅಂಶಗಳನ್ನ ಸಂಗ್ರಹಿಸಿಕೊಳ್ಬೇಕಾಗುತ್ತೆ. ಸರಕಿನ ಬೆಲೆ, ಸರಕಿನ ಗುಣಮಟ್ಟ, ಸರಕಿನ ಉಪಯೋಗ ಮತ್ತು ಮಾರುಕಟ್ಟೆ, ಇವೆಲ್ಲವನ್ನು ಸಹ ನಾವು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಿಕೊಳ್ತೀವಿ. ಆ ಮೂಲಕ ಆ ಸರಕಿನ ಆಯ್ಕೆಯನ್ನ ನಾವು ಕೈಗೊಳ್ತೀವಿ. ಹಾಗೆಯೇ ಒಬ್ಬ ರಾಜಕೀಯ ಪಕ್ಷ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಬೇಕು. ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಅಥವಾ ಲೋಕಸಭಾ ಕ್ಷೇತ್ರಕ್ಕೂ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದಾಗೂ ಸಹ ಏನ್ ಮಾಡಬೇಕಾಗುತ್ತೆ? ನಾವು ಅಲ್ಲಿ ಆ ಅಭ್ಯರ್ಥಿಯ ಜನಪ್ರಿಯತೆಯನ್ನು ನಾವು ಗಮನಿಸ್ತೀವಿ. ಅಭ್ಯರ್ಥಿಯ ಜನಪ್ರಿಯತೆ, ಪ್ರಾಮಾಣಿಕತೆ, ಜನರಿಗೆ ಕೊಟ್ಟಿರ್ತಕ್ಕಂಥ ವಿಶ್ವಾಸಾರ್ಹತೆ, ಹಾಗೆಯೇ ಮೂರನೇದಾಗಿರ್ತಕ್ಕಂಥದ್ದು ಆ ಅಭ್ಯರ್ಥಿಯ ಒಂದು ನಿಷ್ಠೆ, ಪಕ್ಷ ನಿಷ್ಠೆ ಅಂತ ಹೇಳ್ತೀವಿ. ಅಭ್ಯರ್ಥಿಯ ಪಕ್ಷ ನಿಷ್ಠೆ, ಇದು ಸಹ ಬಹಳ ಮುಖ್ಯವಾಗಿರುತ್ತದೆ. ಹೀಗೆ ನಾವು ಒಂದು ಸರಕನ್ನು ಆಯ್ಕೆ ಮಾಡಬೇಕಾದ್ರೆ, ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಏನು ಮಾಡಬೇಕು? ಸಮೀಕ್ಷೆಯನ್ನು ಮಾಡಬೇಕು. ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಪ್ರಶ್ನಾವಳಿಗಳನ್ನ, ಸಂದರ್ಶನಗಳ ಮೂಲಕ ಅವುಗಳನ್ನು ಸಂಗ್ರಹಿಸಬೇಕಾಗುತ್ತೆ. ಹೀಗೆ ಈ ಸಂಗ್ರಹಿಸಬೇಕಾದ್ರೆ ನಾವು ಈ ಸಮೀಕ್ಷೆಯನ್ನು ಕೈಗೊಳ್ಳಬೇಕಾದ್ರೆ ಪ್ರಶ್ನಾವಳಿಗಳನ್ನು ತಯಾರಿಸಿಕೊಳ್ಬೇಕಾಗುತ್ತೆ. ಪ್ರಶ್ನಾವಳಿಗಳನ್ನು ತಯಾರಿಸೋದು ಹೇಗೆ? ಪ್ರಶ್ನೆಗಳು ಹೇಗಿರಬೇಕು? ಯಾಕಂತ ಹೇಳಿದ್ರೆ ನಾವು ಸಂದರ್ಶನ ಮಾಡೋದಂಥ ಸಂದರ್ಭದಲ್ಲಿ ಯಾವ್ಯಾವುದೋ ಪ್ರಶ್ನೆ ಕೇಳಿ ಗೊಂದಲವನ್ನು ಉಂಟು ಮಾಡಬಾರ್ದು. ಪ್ರಶ್ನೆಗಳನ್ನು ನಾವು ಖಚಿತವಾಗಿ ತಿಳ್ಕೊಂಡಿರ್ಬೇಕು. ಏನು ಪ್ರಶ್ನೆ ಕೇಳಬೇಕು, ಆ ಪ್ರಶ್ನೆಗಳನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ಪ್ರಶ್ನೆಗಳು ಯಾವ ರೀತಿ ಇರಬೇಕು ನೋಡಿ. ಪ್ರಶ್ನಾವಳಿಯು ಹೆಚ್ಚು ಉದ್ದವಾಗಿರಬಾರದು. ಪ್ರಶ್ನಾವಳಿಗಳು ಇರ್ತಕ್ಕಂಥದ್ದು ಉದ್ದ ಆಗಿರಬಾರದು. ಸಾಕಷ್ಟು ಸಂಖ್ಯೆಯ ಪ್ರಶ್ನೆಗಳನ್ನು ಕೇಳಬಾರದು. ಅಂದ್ರೆ ಆ ಪ್ರಶ್ನೆಗಳು ಉತ್ತರಿಸೋಕೆ ಸಾಧ್ಯವಾಗುವಾಗಿರ್ಬೇಕು. ಸುಮ್ಮನೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಕೊಡೋಕೆ ಯಾರು ಇಷ್ಟಪಡ್ತಾರೆ? ಒಬ್ಬ ವ್ಯಕ್ತಿಗೆ 100 ಪ್ರಶ್ನೆ ಕೇಳಿದ್ರು, 200 ಪ್ರಶ್ನೆ ಕೇಳಿದ್ರೆ ಆ ವ್ಯಕ್ತಿ ಉತ್ತರ ಕೊಡೋದಕ್ಕೆ ಅವನಿಗೆ ತಾಳ್ಮೆ ಇರುತ್ತಾ? ಹಾಗಾಗಿ ಪ್ರಶ್ನೆಗಳು ಹೆಚ್ಚು, ಪ್ರಶ್ನೆಗಳ ಸಂಖ್ಯೆ ಏನಾಗಿರ್ಬೇಕು? ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಹಾಗೆಯೇ ಪ್ರಶ್ನಾವಳಿ ಉದ್ದವಾಗಿರಬಾರದು. ಉದ್ದನ ಪ್ರಶ್ನೆ ಕೇಳಿಬಿಟ್ಟು ಸಣ್ಣ ಉತ್ತರ ಪಡೆಯೋಕ್ಕೆ ಅವಕಾಶ ಆಗಿರಬಾರದು. ಇಲ್ಲಿ ಹೇಳ್ತೇನೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಸಾಗುವಂತಿರಬೇಕು.
ಪ್ರಶ್ನಾವಳಿಗಳು ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಸಾಗುವಂತಿರಬೇಕು ಅಂತ ಹೇಳಿದ್ರೆ, ಇಲ್ಲಿ ಸಾಮಾನ್ಯ ಸರಳವಾಗಿರಬೇಕು. ಪ್ರಾರಂಭದ ಪ್ರಶ್ನೆಗಳು ಸರಳವಾಗಿರಬೇಕು. ಕೊಡ್ತಾ 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 ಅದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರವನ್ನು ಪಡೆಯೋದಕ್ಕೆ ಹೋಗ್ತಾ ಇರಬೇಕು. ಸಾಮಾನ್ಯದಿಂದ ನಿರ್ದಿಷ್ಟತೆಗಳಿಗೆ ಹಾಗೆ ಜನರಲ್ಲಾಗಿ ಕೇಳ್ತಾ ಕೇಳ್ತಾ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಬರೋವರೆಗೂ ಆ ಪ್ರಶ್ನೆಗಳನ್ನ ಕೇಳಬೇಕು. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕಳಪೆ ಪ್ರಶ್ನೆ ಹೇಗಿರ್ತವೆ ಅಂತ ಕೇಳಬೇಕು. ವಿದ್ಯುತ್ನ ಬೆಲೆ ಏರಿಕೆ ಸಮ್ಮತವೇ ಅಂತ ಒಂದು ಮೊದಲನೇ ಪ್ರಶ್ನೆ ಕೇಳಿ, ವಿದ್ಯುತ್ನ ಬೆಲೆ ಏರಿಕೆ ಸಮ್ಮತವೇ ಅಂತ ಮೊದಲನೇ ಪ್ರಶ್ನೆ ಕೇಳಿ, ಎರಡನೇ ಪ್ರಶ್ನೆಯನ್ನ ನಿಮ್ಮ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆ ವ್ಯವಸ್ಥಿತವಾಗಿ ಇದೆಯಾ, ಮತ್ತೆ ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನು ಕೇಳಿದ್ರು, ವಿದ್ಯುತ್ನ ಬೆಲೆ ಏರಿಕೆ ನಿಮಗೆ ಸಮ್ಮತವೇ. ಎರಡನೇ ಪ್ರಶ್ನೆ ಏನು ಕೇಳಿದ್ರು, ನಿಮ್ಮ ಪ್ರದೇಶದಲ್ಲಿ ವಿದ್ಯುತ್ನ ಪೂರೈಕೆ ವ್ಯವಸ್ಥಿತವಾಗಿ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರು. ಇದು ಏನಾಗುತ್ತೆ, ಗೊಂದಲ ಆಗ್ತದೆ. ಇದು ಸರಳತೆಯಿಂದ ನಿರ್ದಿಷ್ಟತೆಗೆ ಹೋಗೋದಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಹೇಗಿರಬೇಕು ಪ್ರಶ್ನೆಗಳು ಅಂತ ಹೇಳಿದ್ರೆ, ಅದಕ್ಕೆ ಬದಲಾಗಿ ಮೊದಲನೇ ಪ್ರಶ್ನೆ ಯಾವ್ದು ಕೇಳಬೇಕು, ನಿಮ್ಮ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆ ವ್ಯವಸ್ಥಿತವಾಗಿ ಇದೆಯಾ ಅಂತ ಪ್ರಶ್ನೆಯನ್ನ ಕೇಳಬೇಕು. ಆನಂತರದ ಪ್ರಶ್ನೆಯನ್ನು ಕೇಳಬೇಕು, ವಿದ್ಯುತ್ನ ಬೆಲೆ ಏರಿಕೆಯು ನಿಮಗೆ ಸಮ್ಮತವೇ, ನ್ಯಾಯಯುತವಾಗಿದ್ದೇವೆ, ವಿದ್ಯುತ್ನ ಬೆಲೆ ಏರಿಕೆ ನ್ಯಾಯಯುತವಾಗಿದೆಯಾ ಅಂತ ಪ್ರಶ್ನೆ ಕೇಳಬೇಕು. ಅವನು ಒಬ್ಬ ವ್ಯಕ್ತಿಗೆ ವಿದ್ಯುತ್ನ ಪೂರೈಕೆ ಚೆನ್ನಾಗಿದೆ, ಸರಿ ಇದೆ ಅಂತ ಹೇಳಿದಾಗ ಹಾಗಾದ್ರೆ ಬೆಲೆ ಏರಿಸ್ಬೋದಾ ಅಂತ ಪ್ರಶ್ನೆಯನ್ನ ನಾವು ಕೇಳಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ನಾವು ಸಾಗಬೇಕು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಮತ್ತೊಂದು ನಿಮ್ಮ ಪಠ್ಯಕ್ರಮದಲ್ಲಿ ಇರ್ತಕ್ಕಂತಹ ಪ್ರಶ್ನೆ, ಕಳಪೆ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಅಂದವಾಗಿ ಕಾಣಲು ನಿಮ್ಮ ಆದಾಯದ ಶೇಕಡ ಎಷ್ಟು ಹಣವನ್ನು ವೆಚ್ಚ ಮಾಡುತ್ತೀರಿ ಅಂತ ಒಂದು ಪ್ರಶ್ನೆ. ನೀವು ಅಂದವಾಗಿ ಕಾಣಲು ನಿಮ್ಮ ಆದಾಯದ ಎಷ್ಟು ಹಣವನ್ನು ಉಡುಪುಗಳಿಗಾಗಿ, ಬಟ್ಟೆ ಅಥವಾ ಉಡುಪುಗಳಿಗಾಗಿ ವೆಚ್ಚ ಮಾಡುತ್ತೀರಿ ಅಂತಕ್ಕಂಥದ್ದನ್ನ ಕೇಳಿ. ಈ ರೀತಿ ಪ್ರಶ್ನೆ ಕೇಳಿದ್ರೆ ಅದು ಅಂತ ಸಮಂಜಸವಾಗಿದೆ. ಅದಕ್ಕೆ ಬದಲಾಗಿ ಒಳ್ಳೆಯ ಪ್ರಶ್ನೆಯನ್ನು ನಾನು ಕೇಳ್ಬೋದು, ಏನು, ನಿಮ್ಮ ಆದಾಯದಲ್ಲಿ ಎಷ್ಟು ಹಣವನ್ನು ಉಡುಪುಗಳಿಗಾಗಿ ಖರ್ಚು ಮಾಡುತ್ತೀರಿ, ನಿಮ್ಮ ಆದಾಯದಲ್ಲಿ ಎಷ್ಟು ಹಣವನ್ನು ಉಡುಪುಗಳಿಗಾಗಿ ಖರ್ಚು ಮಾಡುತ್ತೀರಿ. ನೀವು ಅಂದವಾಗಿ ಕಾಣಲು ಎಷ್ಟು ಹಣವನ್ನು ಉಡುಪುಗಳಿಗಾಗಿ ಖರ್ಚು ಮಾಡುತ್ತೀರಿ ಅನ್ನೋದು ಇದೆಲ್ಲ ಪ್ರಶ್ನೆ ಆಗ್ತದೆ. ಸಾಮಾನ್ಯ ಪ್ರಶ್ನೆ ಆಗುತ್ತೆ, ಸಾಮಾನ್ಯದಿಂದ ಬರ್ತಕ್ಕಂಥ ಪ್ರಶ್ನೆ ಆಗೋದಿಲ್ಲ. ಹಾಗಾಗಿ ಈ ಪ್ರಶ್ನಾವಳಿಗಳನ್ನ ಕೇಳುವಂತಹ ಸಂದರ್ಭದಲ್ಲಿ ಅವು ಹೇಗಿರಬೇಕು ಅಂತ ಹೇಳಿದ್ರೆ, ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಅದು ಸಾಗುವಂತಿರಬೇಕು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಅಸ್ಪಷ್ಟವಾಗಿರಬಾರದು. ಅಸ್ಪಷ್ಟವಾಗಿರಬಾರದು ಪ್ರಶ್ನೆ ಅಸ್ಪಷ್ಟವಾಗಿರಬಾರದು. ಅಸ್ಪಷ್ಟವಾಗಿರಬಾರದು ಅಂತ ಹೇಳಿದ್ರೆ, ಪ್ರತಿವಾದಿಗಳು ಶೀಘ್ರವಾಗಿ ಉತ್ತರಿಸುವಂತಿರಬೇಕು. ಪ್ರಶ್ನೆಗಳು ಸ್ಪಷ್ಟವಾಗಿರಬೇಕು. ಪ್ರಶ್ನೆ ಕೇಳಿದ ತಕ್ಷಣವೇ ಶೀಘ್ರ ಉತ್ತರ ದೊರೀತಕ್ಕಂಥದ್ದಾಗಿರಬೇಕು. ಆ ಥರದ ಪ್ರಶ್ನೆಗಳನ್ನ ನಾವು ಕೇಳಬೇಕು. ಈಗ ಇಲ್ಲೊಂದು ನಿಮ್ಮ ಏನು ಪಠ್ಯಕ್ರಮದಲ್ಲಿ ಒಂದು ಪ್ರಶ್ನೆ, ಕಳಪೆ ಪ್ರಶ್ನೆ ಆಗಿದೆ, ನೀವು ಒಂದು ತಿಂಗಳಲ್ಲಿ ಹೆಚ್ಚು ಹಣವನ್ನು ಪುಸ್ತಕಗಳ ಖರೀದಿಗಾಗಿ ಬಳಸ್ತೀರಾ ಅಂತಕ್ಕಂಥದ್ದು. ಪುಸ್ತಕ ಖರೀದಿಗಾಗಿ ಖರ್ಚು ಮಾಡುತ್ತೀರಾ ಅಂತ ಒಂದು ಪ್ರಶ್ನೆ. ಹೆಚ್ಚು ಹಣ, ಎಷ್ಟು ಹಣ, ನಿಮ್ಮ ತಿಂಗಳ ಆದಾಯದಲ್ಲಿ ಎಷ್ಟು ಅಂತ ಬೇಕು. ಹೆಚ್ಚು ಅಂತ ಹೇಳಿದ್ರೆ ಅದು ತಪ್ಪ, ಅಸ್ಪಷ್ಟವಾಗಿರುತ್ತೆ. ಅದಕ್ಕೆ ಬದಲಾಗಿ ನಿಮ್ಮ ತಿಂಗಳ ಆದಾಯದಲ್ಲಿ ಎಷ್ಟು ಹಣವನ್ನು ಖರ್ಚು ಮಾಡುತ್ತೀರಾ, ನಿಮ್ಮ ತಿಂಗಳ ಆದಾಯದಲ್ಲಿ ಎಷ್ಟು ಹಣವನ್ನು ಪುಸ್ತಕಗಳಿಗಾಗಿ ಖರ್ಚು ಮಾಡುತ್ತೀರಾ. ಪುಸ್ತಕಗಳಿಗಾಗಿ ಅಲ್ಲಿ ಒಂದು ಆಯ್ಕೆ ಕೊಡಬೇಕು. ಮೊದಲನೇ ಆಯ್ಕೆ
ಒಂದೇನು ಎ ಆಯ್ಕೆ, ಬಹು ಆಯ್ಕೆ ಅಂತ ಕರಿತೀವಿ. ಬಹು ಆಯ್ಕೆಗೆ 100ರಿಂದ 200 ರೂಪಾಯಿ, 200ರಿಂದ 300 ರೂಪಾಯಿ, 300ರಿಂದ 400 ರೂಪಾಯಿ, ಹೀಗೆ ಬಹು ಆಯ್ಕೆ ಬಿಟ್ಟರೆ ಅವಾಗೇನಾಗುತ್ತೆ ಉತ್ತರ ಸ್ಪಷ್ಟವಾಗಿ ಬರ್ತದೆ. ಹಾಗಾಗಿ ಪ್ರಶ್ನೆಗಳು ಅಸ್ಪಷ್ಟವಾಗಿ ಇರಬಾರದು. ಅಸ್ಪಷ್ಟವಾಗಿ ಇರಬಾರದು ಅಂತ ಹೇಳಿದ್ರೆ ಶೀಘ್ರವಾಗಿ ಉತ್ತರಿಸುವಂತಿರಬೇಕು. ಪ್ರಶ್ನೆಗಳಿಗೆ ಶೀಘ್ರ ಉತ್ತರ ಅಂತಕ್ಕಂಥದ್ದು ದೊರೆಯುವಂತಿರಬೇಕು. ಆನಂತರ ಪ್ರಶ್ನೆಗಳಲ್ಲಿ 2 ನಿಷೇಧಗಳನ್ನು ಬಳಸಬಾರದು ಅಂತಕ್ಕಂಥದ್ದು. ಇನ್ನೊಂದು ಮತ್ತೊಂದೇನಪ್ಪ ಅಂದರೆ ಪ್ರಶ್ನೆಗಳಲ್ಲಿ ನಿಷೇಧಾರ್ಥಕಗಳು ಇರಬಾರದು. ನಿಷೇಧಾರ್ಥಕಗಳು ಅಂತ ಹೇಳಿದ್ರೆ ಹಾಗಲ್ಲವೇ, ಮಾಡುವುದಿಲ್ಲವೇ, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಬಾರದು. ಇಲ್ಲಿ ಧೂಮಪಾನ ನಿಷೇಧಿಸಬೇಕೆಂಬ ನೀವು ಯೋಚಿಸುವಿರಾ? ಧೂಮಪಾನ ನಿಷೇಧಿಸಬೇಕೆಂದು ನೀವು ಯೋಚಿಸಿರುವಿರಾ ಅಂತ ಕೇಳಿದ್ರೆ ಕೆಲವರು ಹೌದು ಅನ್ಬೋದು, ಕೆಲವರು ಇಲ್ಲ. ಹೌದಾ? ಹಾಗಾಗಿ ಆ ರೀತಿ ಕೇಳೋಕ್ಕಿಂತ ಧೂಮಪಾನ ನಿಷೇಧಿಸಬೇಕೆಂಬ ನಿಮ್ಮ ಯೋಚನೆ ಏನು? ಧೂಮಪಾನ ನಿಷೇಧಿಸಬೇಕೆಂಬ ನಿಲುವು ಏನು ಅಥವಾ ಯೋಚಿಸಿದಿರಾ ಅಂತಕ್ಕಂಥದ್ದನ್ನು ನಾವು ಕೇಳಿದಾಗ ಅದು ಸ್ಪಷ್ಟವಾಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಹಾಗಾಗಿ ಪ್ರಶ್ನೆಗಳನ್ನು ನಿಷೇಧಾರ್ಥಗಳಲ್ಲಿರ್ತಕ್ಕಂತಹ ನಿಷೇಧಕಗಳನ್ನ ನಾವು ಕೇಳಬಾರ್ದು. ಆಗಲ್ಲವೇ, ಮಾಡುವುದಿಲ್ಲವೇ, ಹೋಗೋದಿಲ್ಲವೇ, ಬರೋದಿಲ್ಲ, ಹೀಗೆ ರೇ ಅಂತಕ್ಕಂಥ ಪದಗಳು, ಹಾಗಿದ್ದರೆ, ಹೀಗಿದ್ದರೆ, ಈ ರೀತಿಯಾಗಿರ್ತಕ್ಕಂತಹ ಪದಗಳ ಬಳಕೆ ಇರಬಾರದು. ಇನ್ನು 4ನೇದಾಗಿರ್ತಕ್ಕಂಥದ್ದು ಪ್ರಶ್ನೆಗಳು ಹೇಗೆ ಉತ್ತರಿಸಬೇಕೆಂಬ ಸುಳಿವು ನೀಡುವಂತಿರಬಾರದು. ಸುಳಿವು ಇರಬಾರದು, ಆ ಪ್ರಶ್ನೆಯಲ್ಲೇ ಉತ್ತರ ಇರಬಾರದು ಅಂತ. ಪ್ರಶ್ನೆಗಳು ಸುಳಿವು ನೀಡುವಂತಹ ಮಾರ್ಗದರ್ಶಕ ಪ್ರಶ್ನೆಗಳಾಗಿರಬಾರದು. ಪ್ರಶ್ನೆಗಳು ಮಾರ್ಗದರ್ಶಕ ಪ್ರಶ್ನೆಗಳಾಗಿರಬಾರದು, ಸುಳಿವು ನೀಡುವಂತಿರಬಾರದು. ಈಗ ನೋಡಿ, ನೀವು ಒಂದು ಪ್ರಶ್ನೆಯನ್ನ ಉತ್ತಮ ಗುಣಮಟ್ಟವುಳ್ಳ ಚಹಾದ ಪರಿಮಳವು ನಿಮಗೆ ಹೇಗಿರುತ್ತದೆ? ಉತ್ತಮ ಗುಣಮಟ್ಟ ಹೊಂದಿರುವ ಚಹಾದ ಪರಿಮಳವು ನಿಮಗೆ ಹೇಗಿರುತ್ತದೆ? ಅಲ್ಲಿ ಚಹಾದ ಪರಿಮಳ ಏನಂತ ಉತ್ತರ ಕೊಟ್ಟಿದ್ದೀವಿ? ಉತ್ತಮ ಗುಣಮಟ್ಟ ಅಂತ ಪ್ರಶ್ನೆಯಲ್ಲೇ ಕೇಳ್ತೀವಿ, ಗೊತ್ತಾನೆ? ಪ್ರಶ್ನೆಯಲ್ಲೇ ಚಹಾದ ಗುಣಮಟ್ಟ ಹೇಗಿದೆ ಅಂತ ಹೇಳಿದ್ವಿ, ಉತ್ತಮ ಗುಣಮಟ್ಟವನ್ನು ಹೇಗಿದೆ ಅಂತ ಹೇಳಿದ್ವಿ, ಇನ್ನೇನು ಉತ್ತರ ಕೊಡ್ತಾನೆ, ಅದರಲ್ಲಿ ಉತ್ತರ ಇದೆಯಲ್ಲ. ಹಾಗಾಗಿ ಆ ಉತ್ತರ ಅಂತಹ ಪ್ರಶ್ನೆಗಳು ಏನಾಗಿರ್ತವೆ? ಮಾರ್ಗದರ್ಶಕವನ್ನು ನೀಡತಕ್ಕಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ನಾವು ಅಂತಹ ಪ್ರಶ್ನೆಗಳನ್ನ ಕೇಳಬಾರದು. ಇನ್ನು ಮತ್ತೆ ಮತ್ತೊಂದು ಕಳಪೆ ಪ್ರಶ್ನೆ ಇದರಲ್ಲಿದೆ. ವಿದ್ಯಾಭ್ಯಾಸದ ನಂತರ ನೀವು ನೌಕರಿ ಮಾಡುವಿರೋ ಅಥವಾ ಗೃಹಿಣಿಯಾಗಿ ಕೆಲಸವನ್ನು ನಿರ್ವಹಿಸುವಿರೋ? ವಿದ್ಯಾಭ್ಯಾಸದ ನಂತರ ನೀವು ನೌಕರಿಯನ್ನ ಮಾಡಿರೋ ಅಂದ್ರೆ ವೃತ್ತಿಗೆ ಹೋಗ್ತಿರೋ, ಕೆಲಸಕ್ಕೆ ಹೋಗ್ತಿರೋ, ಅಥವಾ ಗೃಹಿಣಿಯಾಗಿ ಇರ್ತೀರಾ ಅಂತಕ್ಕಂಥದ್ದನ್ನ ಕೇಳಬೇಕು. ಆ ರೀತಿ ಕೇಳಬಾರ್ದು. ಪ್ರಶ್ನೆಯನ್ನ ಯಾವ ರೀತಿ ಕೇಳಬೇಕು? ನೀವು ನೌಕರಿ ಮಾಡಲು ಇಚ್ಛಿಸುವಿರಾ? ಸಾಧ್ಯವಾದರೆ ನೌಕರಿಯನ್ನ ಮಾಡೋಕ್ಕೆ ನಿಮಗೆ ಇಚ್ಛಿಸ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕು. ಅಂದ್ರೆ ನಾವು ಎರಡೆರಡು ಆಪ್ಷನ್, ಎರಡೆರಡು ಒಂದು ಆಯ್ಕೆಗಳನ್ನ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಾರ್ದು. ಅವುಗಳು ಹೇಗಿರಬೇಕು? ಮಾರ್ಗದರ್ಶಕ ಉತ್ತರಗಳನ್ನ ನಮಗೆ ಕೊಟ್ಟಿರಬಾರ್ದು. ನೇರವಾಗಿರ್ತಕ್ಕಂತಹ ಉತ್ತರಗಳನ್ನ ಬರುವಂತಹ ಪ್ರಶ್ನೆಗಳನ್ನೇ ನಾವು ಕೇಳಬೇಕಾಗುತ್ತೆ. ಇನ್ನು 5ನೇದಾಗಿರ್ತಕ್ಕಂಥದ್ದು ಪರ್ಯಾಯ ಉತ್ತರವನ್ನು ಸೂಚಿಸಬಾರದು. ಪ್ರಶ್ನೆಗಳು ಪರ್ಯಾಯ ಉತ್ತರಗಳನ್ನು ಸೂಚಿಸಬಾರದು ಅಂತಕ್ಕಂಥದ್ದು. ಪರ್ಯಾಯ ಉತ್ತರಗಳನ್ನು ಸೂಚಿಸಬಾರದು. ಒಂದು ಪ್ರಶ್ನೆ ಕೇಳಿದರೆ ಅದು ಮತ್ತೊಂದು ಉತ್ತರವನ್ನು ಕೊಡುವಂತಿರಬಾರದು, ಬೇರೆ ಆಯ್ಕೆಯನ್ನ ನಮಗೆ ನೀಡುವಂತಿರಬಾರದು. ಆ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನೇ ನಾವು ಕೇಳಬೇಕಾಗುತ್ತೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಪ್ರಶ್ನೆಗಳು ಮುಚ್ಚಿದ ಎಲ್ಲೆಯ ಅಥವಾ ತೆರೆದ ಎಲ್ಲೆಯ ಪ್ರಶ್ನೆಗಳಾಗಿರಬೇಕು. ಪ್ರಶ್ನೆಗಳು ಯಾವ ರೀತಿ ಇರ್ಬೋದು? ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು.
ಅಥವಾ ತೆರೆದ ಎಲ್ಲೆಯ ಪ್ರಶ್ನೆಗಳನ್ನು ಕೇಳಬಹುದು. ಆ ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದು. ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಅಂದ್ರೆ ಚುಟುಕಾಗಿ ಉತ್ತರಿಸಬಹುದಾದಂತಹ ಖಚಿತ ಉತ್ತರವನ್ನ ನೀಡುವಂತಹ ಪ್ರಶ್ನೆಗಳನ್ನೇ ನಾವು ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಅಂತ ಹೇಳಿ ಕರಿತೀವಿ. ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಅಂತ ಹೇಳಿದ್ರೆ ಏನು, ಚುಟುಕಾಗಿ ಉತ್ತರಿಸಬಹುದಾಗಿರ್ತಕ್ಕಂತಹ ಮತ್ತು ಖಚಿತ ಉತ್ತರವನ್ನ ನೀಡುವಂತಹ ಪ್ರಶ್ನೆಗಳನ್ನ ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಮುಚ್ಚಿದ ಎಲೆಯ ಪ್ರಶ್ನೆಗಳ ಉದಾಹರಣೆ ಅಂತ ಹೇಳಿದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಮುಚ್ಚಿದ ಎಲೆಯ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ಬೋದು. ಬಹು ಆಯ್ಕೆ, ಒಂದು ಪ್ರಶ್ನೆ ಕೇಳೋದು, ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನ ಆಯ್ಕೆ ಕೊಡೋದು. ಒಂದು 4 ಪ್ರಶ್ನೆ ಉತ್ತರಗಳನ್ನು ನಾವೇ ಕೊಡ್ಬೋದು. ಆ ಉತ್ತರಗಳಲ್ಲಿ ಅದೇನಿರುತ್ತೆ, ಒಂದು ಎ ಬಿ ಸಿ ಡಿ ಈ ರೀತಿ ಇರ್ತವೆ. ಅದರಲ್ಲಿ ಯಾವುದು ಸರಿ ಅನ್ನೋದನ್ನ ನೀವು ಗುರುತಿಸ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಚುಟುಕಾಗಿರ್ತಕ್ಕಂಥ ಉತ್ತರಗಳು ಮತ್ತು ಖಚಿತವಾಗಿರ್ತಕ್ಕಂತಹ ಉತ್ತರಗಳು ಕಂಡುಬರ್ತವೆ. ಹಾಗೆಯೇ ಇನ್ನೊಂದು ರೀತಿ ಕೇಳೋದಾದ್ರೆ ಹೌದು ಅಥವಾ ಇಲ್ಲ ಅಂತಕ್ಕಂತಹ ಪ್ರಶ್ನೆಗಳನ್ನ ನಾವು ಕೇಳಬೇಕು. ಯಾವುದೋ ಒಂದು ಪ್ರಶ್ನೆಯನ್ನ ಕೇಳೋದು, ಇದು ಹೌದಾ ಅಥವಾ ಅಲ್ಲವೇ ಅಂತಕ್ಕಂಥ ಉತ್ತರಗಳನ್ನ ನಾವು ಅಪೇಕ್ಷಿಸಿದರೆ ಅಂತಹ ಪ್ರಶ್ನೆಗಳನ್ನ ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಅಂತ ಹೇಳಿ ಕರೀತೀವಿ. ಇನ್ನು ಈ ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಇದರಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಇದರ ಗುಣಗಳು ಲೆಕ್ಕಾಚಾರ ಅಥವಾ ಒಂದು ಸಂಗ್ರಹಿಸತಕ್ಕಂಥ ದತ್ತಾಂಶಗಳನ್ನು ಸುಲಭವಾಗಿ ಸಂಗ್ರಹಿಸಬಹುದು, ಅಂಕಿಅಂಶಗಳನ್ನು ಸುಲಭವಾಗಿ ಸಂಗ್ರಹಿಸಬಹುದು ಮತ್ತು ಉತ್ತರ ಸ್ಪಷ್ಟವಾಗಿರುತ್ತದೆ. ಸ್ಪಷ್ಟವಾಗಿರುತ್ತದೆ. ಇದರಲ್ಲಿ ಯಾವುದೇ ಗೊಂದಲಗಳಿರುವುದಿಲ್ಲ. ಉತ್ತರಿಸಬೇಕಾದ್ರೆ ಯಾವುದೇ ಗೊಂದಲಗಳಿರುವುದಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಉತ್ತರವನ್ನ ನಾವು ಸ್ಪಷ್ಟವಾಗಿ ಪಡಿಬಹುದಾಗಿರುತ್ತದೆ. ಹೀಗಾಗಿ ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ದತ್ತಾಂಶಗಳು ಅಥವಾ ಅಂಕಿಅಂಶಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಲೆಕ್ಕಾಚಾರ ಮಾಡೋದಕ್ಕೆ, ಅವುಗಳನ್ನು ಸಂಗ್ರಹಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತದೆ ಮತ್ತು ಇದು ಸ್ಪಷ್ಟ ಉತ್ತರವನ್ನ ನೀಡುತ್ತದೆ. ಹಾಗಾಗಿ ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳನ್ನ ನಾವು ಮಾಡೋಣ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ತೆರೆದ ಎಲ್ಲೆಯ ಪ್ರಶ್ನೆಗಳು. ತೆರೆದ ಎಲ್ಲೆಯ ಪ್ರಶ್ನೆಗಳು ಅಂತ ಹೇಳಿದ್ರೆ ತೆರೆದ ಎಲ್ಲೆಯ ಪ್ರಶ್ನೆಗಳು ಅಂದ್ರೆ ವಿವರಿಸಬಹುದಾಗಿತ್ತು. ಒಂದು ಪ್ರಶ್ನೆಗೆ ವಿವರಣಾತ್ಮಕ ಉತ್ತರಗಳನ್ನ ನೀಡುವಂತಹ ಪ್ರಶ್ನೆಗಳನ್ನ ತೆರೆದ ಎಲ್ಲೆಯ ಪ್ರಶ್ನೆಗಳು ಅಂತ ಕರಿತೀವಿ. ತೆರೆದ ಎಲ್ಲೆಯ ಪ್ರಶ್ನೆಗಳು ಅಂತ ಹೇಳಿದ್ರೆ ಪ್ರಶ್ನೆಗೆ ವಿವರಣಾತ್ಮಕವಾಗಿರ್ತಕ್ಕಂಥ ಉತ್ತರಗಳನ್ನ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಅಂತ ಹೇಳ್ತಿರ್ತೀವಿ. ಈ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನ ನಾವು ತೆರೆದ ಎಲ್ಲೆಯ ಪ್ರಶ್ನೆಗಳು ಅಂತ ಹೇಳಿ ಕರಿತೀವಿ. ಇವುಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ಜನಸಂಖ್ಯೆಯ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ, ಅಥವಾ ಪರಿಸರದ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ. ಹೀಗೆ ಪರಿಸರದ ಬಗ್ಗೆ, ನಿಮ್ಮ ಶಾಲಾ ವಾತಾವರಣದ ಬಗ್ಗೆ ಒಂದು ಲೇಖನವನ್ನು ಬರೆಯಿರಿ. ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನಾವು ತೆರೆದ ಎಲ್ಲೆಯ ಪ್ರಶ್ನೆಗಳು ಅಂತ ಹೇಳಿ ಕರಿತೀವಿ. ಇಷ್ಟು ವಿದ್ಯಾರ್ಥಿಗಳೇ, ಈ ದತ್ತಾಂಶಗಳನ್ನ ಸಂಗ್ರಹಣೆ ಹೇಗೆ ಮಾಡುತ್ತೇವೆ ಅನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಏನಂತ ಹೇಳ್ಕೊಳ್ತೀವಿ, ಈ ಪ್ರಶ್ನಾವಳಿಗಳ ಮೂಲಕ ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ತೀವಿ. ಅಂದರೆ ಈ ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡಬೇಕಾದ್ರೆ ಪ್ರಶ್ನೆಗಳನ್ನ ಮೊದಲು ನಾವೇನ್ ಮಾಡಬೇಕಾಗುತ್ತೆ, ಮೊದಲು ಸಿದ್ಧಪಡಿಸ್ಕೊಬೇಕು. ಈ ಪ್ರಶ್ನೆಗಳನ್ನ ಸಿದ್ಧಪಡಿಸುವಂತ ಸಂದರ್ಭದಲ್ಲಿ ಅನೇಕ ಹಂತಗಳಿದ್ದಾವೆ. ಆ ಹಂತಗಳನ್ನು ನಾವೇನ್ ಮಾಡಬೇಕಾಗುತ್ತೆ, ಚಾಚು ತಪ್ಪದೆ ಅನುಸರಿಸಬೇಕು. ಹೇಗಿರಬೇಕು ಪ್ರಶ್ನೆಗಳು ಏನಾಗಿರ್ಬೇಕು, ಅತಿ ಉದ್ದವಾಗಿರಬಾರ್ದು ಅಂತ ಹೇಳಿದ್ರೇನು, ಅವುಗಳ ಸಂಖ್ಯೆ, ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಇರಬೇಕು. ಹಾಗೆಯೇ ಪ್ರಶ್ನೆಗಳು ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಸಾಗುವಂತಿರಬೇಕು. ಪ್ರಶ್ನಾವಳಿಗಳು ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ಸಾಗುವಂತಿರಬೇಕು. ಹಾಗೆಯೇ
ಮೂರನೇದಾಗಿರ್ತಕ್ಕಂಥದ್ದು ಏನು, ಅಸ್ಪಷ್ಟವಾಗಿರಬಾರದು, ಸ್ಪಷ್ಟ ಉತ್ತರ ಬರುವ ಹಾಗಿರಬೇಕು. ಅಸ್ಪಷ್ಟವಾಗಿರಬಾರ್ದು ಅಂತ ಹೇಳಿದ್ರೆ ನಮಗೆ ಸ್ಪಷ್ಟ ಮತ್ತು ಶೀಘ್ರವಾಗಿ ಸರಿಯಾದ ಉತ್ತರ ಬರುವಂತೆ ಇರಬೇಕು. ನಂತರ ಏನು, ಸುಳಿವು ನೀಡುವಂತಿರಬಾರದು. ಪ್ರಶ್ನೆಗಳು ಸುಳಿವು ನೀಡುವಂತಿರಬಾರದು, ಉತ್ತರವನ್ನೇ ನೀಡುವಂತಿರಬಾರದು. ಏನು, ಅಂದವಾದ ಅಥವಾ ಒಂದು ಉತ್ತಮ ಪರಿಮಳವುಳ್ಳ ಚಹಾ ನಿಮಗೆ ಹೇಗೆ ಅನಿಸುತ್ತದೆ? ಉತ್ತಮ ಪರಿಮಳವನ್ನು ಹೊಂದಿರುವಂತಹ, ಉತ್ತಮ ಪರಿಮಳವನ್ನು ಹೊಂದಿರುವಂತಹ ಚಹಾ ನಿಮಗೆ ಹೇಗೆ ಅನಿಸುತ್ತದೆ? ಉತ್ತಮ ಪರಿಮಳವನ್ನೇ ಬರುತ್ತದೆ. ಹಾಗಾಗಿ ಇದನ್ನು ಉತ್ತರಗಳು ಕೊಡಬೇಕಾದ್ರೆ ಆ ಪ್ರಶ್ನೆಯಲ್ಲೇ ಉತ್ತರಗಳನ್ನ ಕೇಳಬಾರದು ಅಂತ ಹೇಳಿದ್ರು. ಆನಂತರ ನಿಷೇಧಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬಾರದು. ನಿಷೇಧಾತ್ಮಕ ಅಂತ ಹೇಳಿದ್ರೆ ಹಾಗಲ್ಲವೇ, ಮಾಡುವುದಿಲ್ಲವೇ, ಈ ರೀತಿಯಾಗಿರ್ತಕ್ಕಂತಹ ನಿಷೇಧಾತ್ಮಕ ಪ್ರಶ್ನೆಗಳನ್ನ ಕೇಳುವಂತಿರಬಾರದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಕೇಳಬಾರದು. ಆನಂತರ ಇದರಾಗಿರ್ತಕ್ಕಂಥದ್ದು ಪರ್ಯಾಯ ಉತ್ತರಗಳನ್ನು ಸೂಚಿಸುವಂತಿರಬಾರದು. ಪರ್ಯಾಯ ಉತ್ತರ ಅಂತ ಹೇಳಿದ್ರೆ ಏನು? ಈ ಉದಾಹರಣೆಗೆ ನೀವು ವಿದ್ಯಾಭ್ಯಾಸ ಮುಗಿಸಿದ ನಂತರ ನೀವು ನೌಕರಿಗೆ ಹೋಗ್ತಿರೋ ಅಥವಾ ಗೃಹಿಣಿಯಾಗಿ ಕೆಲಸವನ್ನ ನಿರ್ವಹಿಸ್ತಿರೋ, ಈ ರೀತಿಯಾಗಿರ್ತಕ್ಕಂಥ ಅಂದ್ರೆ ಏನು, ಪರ್ಯಾಯ ಉತ್ತರ. ಅಲ್ಲೇ ಆ ಪ್ರಶ್ನೆಯಲ್ಲೇ ಎರಡು ಉತ್ತರಗಳಿದ್ದಾವೆ, ಪರ್ಯಾಯ ಆ ರೀತಿ ಕೇಳಬೇಕು. ಹೇಗೆ ಕೇಳಬೇಕಾಗುತ್ತೆ? ನೀವು ವಿದ್ಯಾಭ್ಯಾಸದ ನಂತರ ನೌಕರಿಗೆ ಹೋಗ್ಬೋದಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಕೇಳ್ತೇವೆ. ನಂತರ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಇದನ್ನ ನಿಮಗೆ ಕೇಳ್ತಾರೆ, ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಮತ್ತು ತೆರೆದ ಎಲ್ಲೆಯ ಪ್ರಶ್ನೆಗಳು ಏನು ಅಂತಕ್ಕಂಥದ್ದು. ಮುಚ್ಚಿದ ಎಲ್ಲೆಯ ಅಂತ ಹೇಳಿದ್ರೆ ಚುಟುಕಾಗಿ ಉತ್ತರಿಸಬಹುದಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು, ಮತ್ತು ತೆರೆದ